ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕಳಶಕ್ಕೆ ಸೀರೆ ಉಡಿಸ್ಬೇಕಾದ್ರೆ ಫಸ್ಟೇ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಟ್ರೆ ಸೀರೆನ ಅವತ್ತಿನ ದಿವಸ ಈಸಿಯಾಗಿ ಕಳಶಕ್ಕೆ ಸೀರೆ ಹಾಕ್ಬೋದು. ಇಲ್ಲಿ ಸೀರೆನ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಉದ್ದುದ್ದವಾಗಿ. ನೋಡಿ, ಎರಡು ಬಾರ್ಡ್ರು ಒಂದು ಕಡೆ ಸೈಡಿಗೆ ಬರಬೇಕು. ಈ ಥರ ಅರ್ಧ ಮಾಡ್ಕೊಂಡು ಇರಬೇಕು ಸೀರೆನ. ಎರಡು ಕೊನೆಯೂ ಸೇರಿಸ್ಕೊಂಡು ಬಾರ್ಡ್ರ್ ಹತ್ರ ನಾನು ಗುಂಡ್ಪಿನ್ ಹಾಕ್ಕೊಳ್ತಾ ಇದ್ದೀನಿ. ಆ ಕಡೆ ಈ ಕಡೆ ಜರುಗಬಾರದು ಸೀರೆ, ಎರಡೂ ಕರೆಕ್ಟಾಗಿರಬೇಕು. ಇವಾಗ ಸೀರೆ ಫುಲ್ಲು ಗುಂಡ್ಪಿನ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ. ಇವಾಗ ಸೀರೆಯಲ್ಲಿ ನೆರಿಗೆ ತೆಕ್ಕೊಳ್ತಾ ಇದ್ದೀನಿ. 3 ಇಲ್ಲ 4 ಇಂಚಷ್ಟು ನೆರಿಗೆಗಳು ಮಾಡ್ಕೋಬೇಕು. 3 ಇಂಚ್ ಮಾಡಿಕೊಂಡ್ರೆ ಸ್ವಲ್ಪ ಜಾಸ್ತಿ ನೆರಿಗೆಗಳು ಬರ್ತದೆ, 4 ಇಂಚ್ ಮಾಡಿಕೊಂಡ್ರೆ ಕಡಿಮೆ ಬರ್ತದೆ. ಇಲ್ಲಿ ಒಂದು 6-7 ನೆರಿಗೆ ಆಗಿದ ತಕ್ಷಣ ಒಂದು ಕ್ಲಿಪ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಸೀರೆ ಹಾಕೋವಾಗೆ ಒಂದು ಸ್ವಲ್ಪ ಗುಂಡ್ಪಿನ್ನು, ಒಂದು ಸ್ವಲ್ಪ ಕ್ಲಿಪ್ಪು, ಬಟ್ಟೆಗೆ ಹಾಕೋ ಕ್ಲಿಪ್ ಇಟ್ಕೊಂಡಿದ್ರೆ ಈಸಿಯಾಗಿ ಫೋಲ್ಡ್ ಮಾಡ್ಕೋಬೋದು. ನೋಡಿ, ನೆರಿಗೆಗಳೆಲ್ಲ ಆದಮೇಲೆ ಇನ್ನೊಂದು ಸರಿ ಜೋಡಿಸ್ಕೊಂಡು ಕ್ಲಿಪ್ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಹಿಂದೆ ಮುಂದೆ ಇರ್ತದೆ ನೆರಿಗೆಗಳೆಲ್ಲ. ಒಂದೇ ಸಮನಾಗಿ ಜೋಡಿಸ್ಕೊಂಡು ಇಲ್ಲೊಂದು ಕ್ಲಿಪ್ ಹಾಕ್ಕೊಳ್ತೀನಿ. ಇವಾಗ ಉಳಿದಿರೋಂಥ ಸೀರೆನ ಸೆರಗ ಮಾಡ್ಕೊಳ್ಳೋಣ. ಇದು 1.5 ಇಲ್ಲ 1/4 ಮೀಟ್ರಷ್ಟು ಬಿಟ್ಕೊಂಡಿದ್ದೀನಿ ಸೆರಗದ ಪಾರ್ಟು. ಇದನ್ನು ನೆರಿಗೆ ತೆಕ್ಕೊಳ್ಬೇಕು. ಇದು ಸ್ವಲ್ಪ ಸಣ್ಣದಾಗಿ ತೆಗೆದ್ರೆ ಇಲ್ಲ 4-5 ಮಾಡ್ಕೋಬೋದು, ದೊಡ್ಡದಾದರೆ 3 ತಗೋಬೋದು. ಇದನ್ನು ಸರಿ ಮಾಡಿಕೊಂಡು ಒಂದು ಗುಂಡ್ಪಿನ್ ಹಾಕ್ಕೊಳ್ತೀನಿ. ಗುಂಡ್ಪಿನ್ನುಗಳು ಸ್ವಲ್ಪ ಶಾರ್ಪಲ್ಲಿರೋದು ತೊಗೋಬೇಕು, ಇಲ್ಲಾಂದರೆ ಸರಿಯಾಗದು ಬರಲ್ಲ ಗುಂಡ್ಪಿನ್ನು. ಈ ಕಡೆ ಸೈಡು ಸರಿ ಮಾಡಿಕೊಂಡು ಈ ಕಡೆನೂ ಒಂದು ಗುಂಡ್ಪಿನ್ ಹಾಕ್ಕೊಂಡು ಫೋಲ್ಡ್ ಮಾಡ್ಕೊಳ್ತೀನಿ. ನೋಡಿ, ಇವಾಗ ಇದು ನೆರಿಗೆಗಳು ರೆಡಿಯಾಗಿದೆ, ಸೆರಗು ರೆಡಿಯಾಗಿದೆ. ಇವಾಗ ಹಾಕಿರೋ ಕ್ಲಿಪ್ ತೆಗೆದು ಸರಿ ಮಾಡ್ಕೊಳ್ಳೋಣ. ಈ ನೆರಿಗೆಗಳೆಲ್ಲ ಒಂದು ಸರಿ ಮಾಡ್ಕೊಳ್ತೀನಿ. ಸರಿ ಮಾಡಿಕೊಂಡು ಇಲ್ಲೊಂದು 2 ಕ್ಲಿಪ್ ಹಾಕ್ಕೊಳ್ತೀನಿ ಮೇಲ್ಗಡೆಗೆ. ಈ ಕಡೆ ಸೈಡ್ಗೆ ಒಂದು ಗುಂಡ್ಪಿನ್ ಹಾಕ್ಕೊಳ್ತೀನಿ. ಇಷ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ಕಳಶಕ್ಕೆ ಸೀರೆ ಉಡಿಸ್ಕೋಬೋದು. ಇದು ಇಲ್ಲೊಂದು 2 ಇಂಚಷ್ಟು ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಎಲ್ಲ ರೆಡಿ ಆಯ್ತು. ಇವಾಗ ಇಲ್ಲಿ ಸ್ಟ್ಯಾಂಡ್ ಕೆಳಗಡೆ ರಂಗೋಲಿ ಹಾಕ್ಕೊಂಡು ಅದ್ರ ಮೇಲೆ ನೀವು ಸ್ಟ್ಯಾಂಡ್ ಇಟ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕಿ ಅದ್ರ ಮೇಲೆ ಬಿಂದಿಗೆ ಇಟ್ಕೋಬೇಕಾಗತ್ತೆ ಪೂಜೆ ಮಾಡೋವಾಗ. ಇವಾಗ ಸ್ಟ್ಯಾಂಡ್ ಇಟ್ಕೊಂಡು ಫೋಲ್ಡ್ ಮಾಡಿದ್ವಲ್ಲ ಅಷ್ಟು ಪಾರ್ಟನ್ನು ಒಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲೇ ಕ್ಲಿಪ್ಗಳು ತೆಗಿಬಾರ್ದು, ಅದು ಒಳಗಡೆ ಫೋಲ್ಡ್ ಮಾಡಿಕೊಂಡು ನೆರಿಗೆಗಳೆಲ್ಲ ಸರಿ ಮಾಡ್ಕೊಂಡು ಆದಮೇಲೆ ಕ್ಲಿಪ್ ತೆಗಿತೀನಿ. ಫುಲ್ಲು ರೌಂಡಾಗಿ ಬರೋ ಥರ ನೋಡಿ, ಈ ಥರ ಬರಬೇಕು. ಇಲ್ಲಿ ನೆರಿಗೆಗಳೆಲ್ಲ ಸರಿ ಮಾಡ್ಕೊಂಡಿದ್ದೀನಿ. ಈಗ ಬಿಂದಿಗೆ ಇಟ್ಕೊಳ್ತಾ ಇದ್ದೀನಿ. ಇವಾಗ ಸೆರಗಿನ ಪಾರ್ಟು ಹಿಂದೆ ಹಾಕಿದ್ವಲ್ಲ ಅದನ್ನು ಕಡ್ಡಿ ಮೇಲಿಂದ ಮುಂದಕ್ಕೆ ತಗೋಬೇಕು. ನೋಡಿ, ಈ ಕಡೆ ತಗೊಂಡು ಇದನ್ನು ನಾವು ಕೆಳಗಡೆಯಿಂದ ಬೇಕಾದರೂ ಹಾಕ್ಕೋಬೋದು ಸೆರಗು, ಇಲ್ಲ ಮೇಲ್ಗಡೆಯಿಂದ ಬೇಕಾದ್ರೂ ಹಾಕ್ಕೋಬೋದು. ಇಲ್ಲಿ ವಿ ಶೇಪಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿಕೊಂಡು ವಿ ಶೇಪ್ ಮಾಡಿಕೊಂಡು ಆ ಬಿಂದಿಗೆ ಕಾಣ್ದಿರೋ ಥರ ಅಲ್ಲೊಂದು ಗುಂಡ್ಪಿನ್ ಹಾಕ್ಕೋಬೇಕು.
ನೋಡಿ, ಇದು ಕೈ ತೊಗೊಂಡು ಮೇಲೆ ಕಡ್ಡಿ ಇರುತ್ತಲ್ಲ, ಕಂಟಕ್ಕೆ ಕಟ್ಟಿದ್ದೀವಲ್ಲ, ಆ ಕೊನೆಗೆ ದಾರನ ಟೈಟಾಗಿ ಕಟ್ಕೊಬೇಕು. ಅದರಲ್ಲಿ ಬಂದಿರುತ್ತೆ ಒಂದು ದಾರ ಕೈಯಲ್ಲಿ, ಅದು ಚೆನ್ನಾಗಿರಲ್ಲ ದಾರ. ನೋಡಿ ಬೇರೆ ದಾರ ಕಟ್ಕೊಂಡು ಸರಿ ಮಾಡ್ಕೋಬೇಕು. ಎರಡೂ ಕಡೆನೂ ಜೋಡಿಸ್ಕೊಂಡಿದ್ದೀನಿ ನನ್ನ ಕೈಗಳನ್ನ. ಇವಾಗ ಕೈ ಜೋಡಿಸಿದ್ದಾದಮೇಲೆ ಇದು ಡಾಪ್ ಥರ ಬೇಕಾದರೂ ಹಾಕ್ಕೋಬೋದು. ಇದು ಬೇರೆ ಥರದ್ದು ಹಾಕ್ಕೊಳ್ತಾ ಇದ್ದೀನಿ ನಾನು. ಇವಾಗ ಒಡವೆಗಳು ಹಾಕ್ಕೊಂಡು ಅಲಂಕಾರ ಮಾಡ್ಕೊಬೋದು. ಇಲ್ಲಿ ಸಣ್ಣದೊಂದು ತೆಂಗಿನಕಾಯಿ ಇಟ್ಕೊಂಡು ಅದಕ್ಕೆ ಮುಖವಾಡ ಹಾಕ್ಕೊಂಡಿದ್ದೀನಿ. ಇದು ಮುಖವಾಡ ಚಿಕ್ಕದಿರೋದ್ರಿಂದ ಚಿಕ್ಕ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ. ನೋಡಿ, ಯಾವಾಗಲೂ ಹೂವಿನ ಹಾರ ಹಾಕಬೇಕಾದ್ರೆ ಈ ಥರ ಹಾಕಿದ್ರೇ ಚೆನ್ನಾಗಿರ್ತದೆ. ಇವಾಗ ಈ ಒಡವೆ ಕೈದು ಎಲ್ಲ ಒಂದು ಸರಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲ ರೆಡಿ ಆದಮೇಲೆ ಆ ಕಡೆ ಈ ಕಡೆ ಒಂದೊಂದು ಲೋಟಸ್ ಇಟ್ಕೋಬೇಕು. ಈಗ ಅಲಂಕಾರ ಎಲ್ಲ ಮುಗಿದಿದೆ.